6 ಕೋಟಿ ಪ್ಲಸ್ ಜನ ಇರೋ ಒಂದು ಅದ್ಭುತ ನಾಡನ್ನ 1 ಲಕ್ಷ ಪ್ಲಸ್ ಜನ ಇರೋ ಒಂದು ಸಂಸ್ಥೆ ರಕ್ಷಣೆ ಕೊಡ್ತಾ ಇರುತ್ತೆ. ಮತ್ತೆ ಇಲ್ಲಿ ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡ್ಸಕ್ಕೂ ಕೆಲಸ ಮಾಡ್ತಾ ಇರುತ್ತೆ. ಉದ್ಯಮಿ ಒಬ್ಬರಿಂದ ಲಂಚ ಪಡೆಯುತ್ತಿದ್ದ ವೇಳೆಯಲ್ಲಿ KGFನ ಶಾಸಕರಾದ ವೈ ಸಂಪಂಗಿಯನ್ನು ಬಂಧಿಸಿದ ಹಿನ್ನೆಲೆ ಈ ಸಂಸ್ಥೆಯ ನಿಷ್ಠಾವಂತ ಅಧಿಕಾರಿ ಮಧುಕರ್ ಶೆಟ್ಟಿ ಅವರಿಗೆ ಸೇರುತ್ತೆ. 1885ರಲ್ಲಿ ಮೈಸೂರು ಪೊಲೀಸ್ ಅಂತ ಶುರುವಾದ ಈ ಸಂಸ್ಥೆ ಏಪ್ರಿಲ್ 2, 1965ರ ನಂತರ ಕರ್ನಾಟಕ ಪೊಲೀಸ್ ಆಗಿ ಮಾರ್ಪಾಟಾಯಿತು. ಸತ್ಯಮೇವ ಜಯತೆ ಅನ್ನೋ ಧ್ಯೇಯ ವಾಕ್ಯನ ಹಿಡ್ಕೊಂಡು ಕೆಲಸ ಮಾಡೋ ಈ ಸಂಸ್ಥೆಯು ಗೃಹ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಈ ಸಂಸ್ಥೆಯ ಮುಖ್ಯಸ್ಥರು DG ಮತ್ತು IGPಗಳಾದ IPS ಅಲೋಕ್ ಮೋಹನ್ ಸರ್ ಅವರು. ಇವರ ಕೆಳಗಡೆ DGP ಮತ್ತು ADGPಗಳು ಬರ್ತಾರೆ. DGP ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ADGPಗಳು ಅಂದರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಈ ವಿಂಗ್ಗಳ ಕಾರ್ಯವೈಖರಿ ಪ್ರತಿಯೊಬ್ಬ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನ ಜವಾಬ್ದಾರಿಯಾಗಿರುತ್ತದೆ. ಈ 6 ವಿಂಗ್ಗಳು ಯಾವುದು ಅಂದರೆ ಲಾ ಆ್ಯಂಡ್ ಆರ್ಡರು, ಕ್ರೈಮ್ ಮತ್ತು ಟೆಕ್ನಿಕಲ್ ಸರ್ವಿಸಸ್ಸು, 3ನೇದು ಅಡ್ಮಿನಿಸ್ಟ್ರೇಷನ್ನು, 4ನೇದು ಇಂಟೆಲಿಜೆನ್ಸು, 5ನೇದು KSRP ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ, 6ನೇದು ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗು. ನಮ್ಮ ಕರ್ನಾಟಕ ರಾಜ್ಯನ 7 ಪೊಲೀಸ್ ವಲಯಗಳಾಗಿ ಮತ್ತು 32 ಪೊಲೀಸ್ ಜಿಲ್ಲೆಗಳಾಗಿ ವಿಂಗಡಿಸಲಾಗಿದೆ. ಆ 7 ವಲಯಗಳು ಯಾವ್ದ್ಯಾವುದು ಅಂದರೆ ದಕ್ಷಿಣ ವಲಯ, ಪೂರ್ವ ವಲಯ, ಪಶ್ಚಿಮ ವಲಯ, ಕೇಂದ್ರ ವಲಯ, ಉತ್ತರ ವಲಯ, ಈಶಾನ್ಯ ವಲಯ, ಕೊನೆಯದಾಗಿ ಬಳ್ಳಾರಿ ವಲಯ. ದಕ್ಷಿಣ ವಲಯದಲ್ಲಿ 5 ಜಿಲ್ಲೆ ಇರುತ್ತೆ ಮತ್ತು ಕೇಂದ್ರ ವಲಯದಲ್ಲಿ 5 ಜಿಲ್ಲೆ ಬರ್ತವೆ. ಪೂರ್ವ, ಪಶ್ಚಿಮ ಮತ್ತು ಉತ್ತರ ವಲಯಗಳಲ್ಲಿ 4 ಜಿಲ್ಲೆಗಳು ಬರ್ತವೆ ಮತ್ತು ಬಳ್ಳಾರಿ ವಲಯ ಮತ್ತು ಈಶಾನ್ಯ ವಲಯಗಳಲ್ಲಿ 3 ಜಿಲ್ಲೆಗಳು ಬರ್ತವೆ. ದಕ್ಷಿಣ ವಲಯದಲ್ಲಿ ಕೇಂದ್ರ ಬಂದು ಮೈಸೂರು, ಇದರಲ್ಲಿ ಒಟ್ಟು 5 ಜಿಲ್ಲೆಗಳು ಬರ್ತವೆ. ಅವ್ಯಾವುದು ಅಂದರೆ ಮೈಸೂರು, ಮಂಡ್ಯ, ಕೊಡಗು, ಹಾಸನ ಮತ್ತು ಚಾಮರಾಜನಗರ. ಪಶ್ಚಿಮ ವಲಯದಲ್ಲಿ ಕೇಂದ್ರ ಬಂದು ಮಂಗಳೂರು, ಇದರಲ್ಲಿ ಒಟ್ಟು 5 ಜಿಲ್ಲೆಗಳು: ಮಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಪೂರ್ವ ವಲಯದ ಸೆಂಟ್ರ್ ಬಂದು ದಾವಣಗೆರೆ, ಇದರಲ್ಲಿ ಒಟ್ಟು 4 ಜಿಲ್ಲೆಗಳು: ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಹಾವೇರಿ. ಕೇಂದ್ರ ವಲಯದಲ್ಲಿ 5 ಜಿಲ್ಲೆಗಳು ಬರ್ತವೆ, ಇದರಲ್ಲಿ ಸೆಂಟ್ರ್ ಬಂದು ಬೆಂಗಳೂರು, ಇದರಲ್ಲಿ ಬರೋ 5 ಜಿಲ್ಲೆಗಳು ಯಾವ್ದ್ಯಾವುದು ಅಂದರೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತೆ ಬೆಂಗಳೂರು. ಉತ್ತರ ವಲಯದಲ್ಲಿ 5 ಜಿಲ್ಲೆಗಳು ಬರ್ತವೆ, ಅದರಲ್ಲಿ ಸೆಂಟ್ರ್ ಬಂದು ಬೆಳಗಾವಿ, ಇದರಲ್ಲಿ ಬರೋ 5 ಜಿಲ್ಲೆಗಳು ಯಾವ್ದ್ಯಾವುದು ಅಂದರೆ ಬೆಳಗಾವಿ, ಧಾರವಾಡ, ವಿಜಯಪುರ, ಗದಗ ಮತ್ತು ಬಾಗಲಕೋಟೆ. ಈಶಾನ್ಯ ವಲಯದಲ್ಲಿ 3 ಜಿಲ್ಲೆಗಳು ಬರ್ತವೆ, ಇದರಲ್ಲಿ ಸೆಂಟ್ರ್ ಬಂದು ಕಲಬುರಗಿ. ಆ 3 ಜಿಲ್ಲೆಗಳು ಯಾವ್ದಾವು ಅಂದರೆ ಕಲಬುರಗಿ, ಬೀದರ್ ಮತ್ತೆ ಯಾದಗಿರಿ. ಕೊನೆಗೆ ಬಳ್ಳಾರಿ ವಲಯ. ಬಳ್ಳಾರಿ ವಲಯದಲ್ಲಿ ಸೆಂಟ್ರ್ ಬಂದು ಬಳ್ಳಾರಿ, ಇದರಲ್ಲಿ ಬರೋ 3 ಜಿಲ್ಲೆಗಳು ಯಾವುದು ಅಂದರೆ ಬಳ್ಳಾರಿ, ರಾಯಚೂರು ಮತ್ತೆ ಕೊಪ್ಪಳ. ಈ ಪ್ರತಿ ವಲಯಗಳನ್ನ IGPಗಳು ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ADGPಗಳ ಕೆಳಗಡೆ ಬರ್ತಾರೆ. ಈ IGPಗಳು ಈ ವಲಯಗಳನ್ನ ಲೀಡ್ ಮಾಡ್ತಾರೆ. ನಾವು ಅವಾಗಲೇ ADGP ಕೆಳಗಡೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ ಅಂತ ಹೇಳಿದ್ವಿ. ಈಗ IGP ಕೆಳಗಡೆ DIGP ಬರ್ತಾರೆ, ಅಂದರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. DIG ಅವ್ರ ಕೆಳಗಡೆ SSP ಬರ್ತಾರೆ, ಅಂದರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. SSP ಅವ್ರ ಕೆಳಗಡೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ. ಅವ್ರ ಕೆಳಗಡೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ ಅಥವಾ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ. ಈ ಹೈರಾರ್ಕಿ ಆಫೀಸರ್ ಲೆವೆಲ್ ಹೈರಾರ್ಕಿ ಆಯಿತು. ಆದರೆ ಗ್ರೌಂಡ್ ಲೆವೆಲಲ್ಲಿ ಜನರ ಜೊತೆ ಡೈರೆಕ್ಟ್ ಆಗಿ ವರ್ಕ್ ಮಾಡೋ ಪೊಲೀಸರವರ ಹೈರಾರ್ಕಿ ಹೀಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಸ್ಟೇಷನ್ ಹೈರಾರ್ಕಿಗಳನ್ನ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಒಟ್ಟು 906 ಪೊಲೀಸ್ ಸ್ಟೇಷನ್ಗಳಿವೆ. ಅದರ ಮೇಲ್ಗಡೆ 230 ಸರ್ಕಲ್ ಆಫೀಸ್ಗಳಿವೆ. ಅದರ ಮೇಲ್ಗಡೆ 91 ಸಬ್ ಡಿವಿಷನ್ ಆಫೀಸ್ಗಳಿವೆ. ಅದರ ಮೇಲ್ಗಡೆ ಡಿವಿಷನ್ ಪೊಲೀಸ್ ಆಫೀಸ್ಗಳು ಕೂಡ ಸೇರ್ಕೋತವೆ. ಅದರಲ್ಲಿ ಕರ್ನಾಟಕದಲ್ಲಿ ಬರೋ ರೈಲ್ವೆ ಪೊಲೀಸ್ ಸ್ಟೇಷನ್ಗಳು ಕೂಡ ಸೇರ್ಕೋತವೆ. ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಸಿಟಿಗಳಲ್ಲಿ 2ರಿಂದ 4 SIಗಳಿದ್ರೆ ಅವ್ರ ಕೆಳಗಡೆ ASIಗಳು ಬರ್ತಾರೆ, ಆಮೇಲೆ ಹೆಡ್ ಕಾನ್ಸ್ಟೇಬಲ್ಗಳು, ಆಮೇಲೆ ಕಾನ್ಸ್ಟೇಬಲ್ಗಳು ಬರ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರೋ ಸ್ಟೇಷನ್ಗಳಿಗೆ ಅದರ ಸೆನ್ಸಿಟಿವಿಟಿ ಮತ್ತು ಕಂಡೀಷನ್ಗೆ ತಕ್ಕನಾಗಿ ಒಬ್ಬರು SI ಅಥವಾ 2 SIಗಳನ್ನ ಹಾಕಿರ್ತಾರೆ. ಅವ್ರ ಕೆಳಗಡೆ ಮತ್ತೆ ಅದೇ ಹೈರಾರ್ಕಿ ASIಗಳು ಅಥವಾ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ಗಳು ಇರ್ತಾರೆ. ಆಗಲೇ ಹೇಳ್ದಂಗೆ ಸ್ಟೇಷನಲ್ಲಿ ಕೆಲಸ ಮಾಡೋ ಪೊಲೀಸ್ ಅವ್ರದ್ದು ಹೈರಾರ್ಕಿ ಈ ರೀತಿ ಬರುತ್ತೆ. ಮೊದಲಿಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಅಥವಾ ಪೊಲೀಸ್ ಇನ್ಸ್ಪೆಕ್ಟ್ರು, ಸೆಕೆಂಡ್ ಅವ್ರ ಕೆಳಗಡೆ ಬರೋರು SIಗಳು, ಅವ್ರ ಕೆಳಗಡೆ ಅಸಿಸ್ಟೆಂಟ್ SIಗಳು, ಅವ್ರ ಕೆಳಗಡೆ ಬರೋರು ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಅವ್ರ ಕೆಳಗಡೆ ಬರೋರು ಕಾನ್ಸ್ಟೇಬಲ್ಗಳು. ಇವರೇ ಗ್ರೌಂಡ್ ಲೆವೆಲಲ್ಲಿ ಇಳಿದು ಜನರ ಜೊತೆಗೆ ಕೆಲಸ ಮಾಡೋರು. ನಾವಿಷ್ಟೊತ್ತರೆಗೂ ಹೈರಾರ್ಕಿನ ನೋಡಿದ್ವಿ. ಈಗ ಯಾವ್ಯಾವ ಯೂನಿಫಾರ್ಮಲ್ಲಿ ಯಾವ್ಯಾವ ಸಿಂಬಲ್ ಇರುತ್ತೆ, ಅದರಿಂದ ಹೇಗೆ ಹೈರಾರ್ಕಿನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ DG ಮತ್ತು ADGPಗಳಿಗೆ ಸೇಮ್ ಸಿಂಬಲ್ ಇರುತ್ತೆ. ಅವ್ರ ಯೂನಿಫಾರ್ಮ್ನ ಈ ಭಾಗಗಳಲ್ಲಿ ಮೊದಲಿಗೆ ಅಶೋಕ ಸ್ತಂಭ ಇರುತ್ತೆ, ಅದ್ರ ಕೆಳಗಡೆ
ಒಂದು ಲಾಠಿ ಮತ್ತು ಒಂದು ಕತ್ತಿ ಈ ಕ್ರಾಸ್ ಸಿಂಬಲ್ ಇರೋದು ಇರುತ್ತೆ. ಅದ್ರ ಕೆಳಗಡೆ IPS ಅಂತ ಬರೆದಿರುತ್ತೆ. ಆದರೆ IG ಅವ್ರಿಗೆ ಅಶೋಕ ಸ್ತಂಭ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಒಂದು ಸಿಂಗಲ್ ಸ್ಟಾರ್ ಕೊಟ್ಟಿರ್ತಾರೆ. ಆದರೆ DIG ಅವ್ರಿಗೆ ಮತ್ತೆ ಸಿಂಗಲ್ ಸ್ಟಾರ್ ಜಾಗದಲ್ಲಿ ತ್ರಿಬಲ್ ಸ್ಟಾರ್ ಕೊಟ್ಟು ಕೆಳಗಡೆ ಕತ್ತಿ ಮತ್ತು ಲಾಟಿನ ತೆಗೆದಿರ್ತಾರೆ. ಸೀನಿಯರ್ SP ಗಳಿಗೆ ಡಬಲ್ ಸ್ಟಾರು ಮತ್ತೆ SP ಗಳಿಗೆ ಸಿಂಗಲ್ ಸ್ಟಾರ್ ಕೊಟ್ಟಿರ್ತಾರೆ. ಇನ್ಸ್ಪೆಕ್ಟರ್ಗಳಿಗೆ ತ್ರಿಬಲ್ ಸ್ಟಾರ್ ಇರುತ್ತೆ ಮತ್ತೆ 2 ಪಟ್ಟಿಗಳಿರ್ತವೆ. ಆದರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಗಳಿಗೆ ತ್ರಿಬಲ್ ಸ್ಟಾರ್ ಇರುತ್ತೆ ಮತ್ತೆ ಒಂದು ರೆಡ್ ಪಟ್ಟಿ ಮಾತ್ರ ಇರುತ್ತೆ. ಆಮೇಲೆ SI ಗಳಿಗೆ ಡಬಲ್ ಸ್ಟಾರ್ ಇದ್ರೆ ASI ಗಳಿಗೆ ಸಿಂಗಲ್ ಸ್ಟಾರ್ ಇರುತ್ತೆ. ಇನ್ಫಾರ್ಮೇಷನ್ ವಿಡಿಯೋ ಮಾಡೋದ್ರಲ್ಲಿ ಇದು ನಂದು ಮೊದಲನೇ ಪ್ರಯತ್ನ. ಈ ವಿಷಯನ ನಾನು ವಿಕಿಪೀಡಿಯಾ ಪೇಜಿಂದ ಆಧರಿಸ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.